ಮಗು, ನಿನ್ನ ಶಕ್ತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೋ, ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಸ್ಥಿರತೆ ಮತ್ತು ಸಮತೋಲನ ಇರಬೇಕು. ಜೀವನದಲ್ಲಿ ಏನೇ ನಡೆದರೂ ನಿಮ್ಮ ಆಂತರಿಕ ಶಕ್ತಿಯನ್ನು ಸರಿಯಾಗಿ ಇಟ್ಟುಕೊಳ್ಳಿ. ನಿಮ್ಮ ಮನಸ್ಸು ಮತ್ತು ಭಾವನೆಗಳು ತುಂಬ ಒತ್ತಡದಲ್ಲಿ ಇದ್ದಾಗ ಅದು ನಿಮ್ಮನ್ನು ಆತಂಕಕ್ಕೆ ಒಳಪಡುವಂತೆ ಮಾಡುತ್ತದೆ. ನಿಮ್ಮ ಭಾವನೆಗಳ ಅಲೆಯಲ್ಲಿ ಮನೆಯ ಕಲಹ, ಕೆಲಸದ ಒತ್ತಡ, ಭಯ, ಕೋಪ, ನೋವು ಇತ್ಯಾದಿಗಳಿಂದ ನಿಮ್ಮ ಆಂತರಿಕ ಶಾಂತಿ ಹಾಳಾಗುತ್ತದೆ. ನೀವು ಚಿಂತೆ, ಆತಂಕ, ಕಳವಳದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೀರಾ. ಇದರಿಂದ ನಿಮಗೆ ಶಾಂತಿ ದೊರಕಲು ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕೆಂಬುದು ಅರ್ಥವಾಗದೇ ಇದ್ದಾಗ ಈ ರೀತಿ ಮಾಡಿ. ನಿಮ್ಮ ಮನಸ್ಸು ಬಹಳ ಚಂಚಲವಾಗಿರುವಾಗ ಬೇರೆ ಏನೂ ಯೋಚನೆಯನ್ನು ಮಾಡದೆ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನು ಇರಿಸಿ. ಮತ್ತೆ ನಿಮ್ಮ ಮನಸ್ಸು ನಿಮ್ಮ ಬಳಿ ಬರುತ್ತದೆ. ಕೆಲವೊಮ್ಮೆ ಕೆಲವೊಂದು ಸಂದರ್ಭಗಳಲ್ಲಿ ಜನರು ನಿಮ್ಮ ಮೇಲೆ ಕೋಪದಿಂದ, ಅಹಂಕಾರದಿಂದ ಅಥವಾ ತಿಳಿಯದ ಕಾರಣಗಳಿಂದ ನಿಮ್ಮ ಮನಸ್ಸಿಗೆ ಘಾಸಿಯಾಗುವಂತೆ ನಡೆದುಕೊಳ್ಳಬಹುದು. ಅಥವಾ ಕೀಳಾಗಿ ನಿಮ್ಮನ್ನು ಹೀಯಾಳಿಸಿ ಮಾತನಾಡಿ ಅವಮಾನಿಸಬಹುದು, ನೋವು ನೀಡಬಹುದು. ಆದರೆ ನಾನು ನಿನಗೆ ತಿಳಿಸುವುದೇನೆಂದರೆ, ಅವರಂತೆ ನೀವು ಕೂಡ ಪ್ರತಿಕ್ರಿಯಿಸಬೇಕಾಗಿಲ್ಲ. ಪ್ರತಿ ದ್ವೇಷ, ಪ್ರತಿ ಕೋಪ ನಿಮ್ಮ ಶಕ್ತಿಯನ್ನು ಹಾಳು ಮಾಡುತ್ತದೆ. ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೋ. ಇದು ನಂಬಿಕೆಗೆ ಸಂಬಂಧಿಸಿದ ಮಾತು. ನೀವು ಏನು ಅನುಭವಿಸುತ್ತಿದ್ದೀರೋ, ಯಾರಿಂದ ನಿಮಗೆ ಏನೇನು ಆಗುತ್ತಿದೆಯೋ, ಏನು ಅವಮಾನ ಮಾಡಿದ್ದಾರೆಯೋ ಅವರು ನನ್ನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಾರರು. ಮಗು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ತಕ್ಕ ಸಮಯದಲ್ಲಿ ನ್ಯಾಯವನ್ನು ಒದಗಿಸುತ್ತೇನೆ. ಯಾರು ನಿಮಗೆ ಅಪಕಾರವನ್ನು ಮಾಡಿರುವರೋ ಅವರು ತಕ್ಷಣಕ್ಕೆ ಶಾಪ ಅಥವಾ ಶಿಕ್ಷೆಯನ್ನು ಅನುಭವಿಸದೇ ಇರಬಹುದು. ಆದರೆ ಅವರ ನಡವಳಿಕೆಗೆ ಇದರ ಫಲಿತಾಂಶವನ್ನು ಅವರ ಬದುಕಿನಲ್ಲಿ ಅಥವಾ ಭವಿಷ್ಯದಲ್ಲಿ ಅನುಭವಿಸಿಯೇ ತೀರುತ್ತಾರೆ. ಅವರ ಕರ್ಮಫಲ ಕಟ್ಟಿಟ್ಟ ಬುತ್ತಿ. ನಿಮ್ಮ ಹಣಕಾಸಿನ ಭವಿಷ್ಯವನ್ನು ನೋಡಿ ಭಯಪಡಬೇಡಿ. ಬದಲಾಗಿ ನನ್ನಲ್ಲಿ ನಂಬಿಕೆ ಇಟ್ಟುಕೊಳ್ಳಿ. ನಾನು ನಿಮ್ಮ ಹಿಂದೆ ನಿಂತಿದ್ದೇನೆ. ಹಣಕಾಸಿನ ತೊಂದರೆಗಳು ಬರುವುದು ಸಹ ನಿಮ್ಮ ಆತ್ಮದ ಪರೀಕ್ಷೆಯ ಭಾಗವಾಗಿದೆ. ಆದರೆ ನೀವು ಶ್ರದ್ಧೆ ಮತ್ತು ಸಬೂರಿಯನ್ನು ಇಟ್ಟುಕೊಂಡರೆ ನಾನು ಖಂಡಿತವಾಗಿಯೂ ದಾರಿ ತೋರಿಸುತ್ತೇನೆ. ನೀವು ಪ್ರಾಮಾಣಿಕವಾಗಿ ದುಡಿಯುತ್ತಾ ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಇದ್ದರೆ ಧನವು ತಡವಾಗಿ ಬಂದರೂ ತಕ್ಕ ಹೊತ್ತಿಗೆ ನಿಮ್ಮಲ್ಲಿ ಬರುತ್ತದೆ. ನಾನು ಯಾರಿಗಾದರೂ ಬೇಕಾಗಿದ್ದಕ್ಕಿಂತ ಕಡಿಮೆಯಾಗಿ ಕೊಡುವುದಿಲ್ಲ. ಆದರೆ ಆತನ ಸಮಯವೇ ಸತ್ಯವಾಗಿರುತ್ತದೆ. ಹಣ ಬಂದಾಗ ಅದು ಕೇವಲ ಸಂಗ್ರಹಕ್ಕೆ ಅಲ್ಲ ಮಗು. ಸಹಾಯ, ದಾನ,
ಸೇವೆ ಮತ್ತು ದೇವರ ಪುಣ್ಯಕ್ಕಾಗಿ ಬಳಸಿದಾಗ ಮಾತ್ರ ಅದರಲ್ಲಿ ಶಕ್ತಿ ಉಂಟಾಗುತ್ತದೆ. ನಿಮಗೆ ನಾನು ಕೊಟ್ಟ ಪ್ರತಿಯೊಂದು ರೂಪಾಯಿ ಕೂಡ ನೀವು ಹೇಗೆ ಬಳಸುತ್ತೀರಿ ಎಂಬುದರ ಆಧಾರದಲ್ಲಿ ಪುನಃ ಅದು ನಿಮ್ಮ ಕಡೆಗೆ ಹಿಂತಿರುಗುತ್ತದೆ. ಶ್ರದ್ಧೆ ಇಟ್ಟುಕೊಳ್ಳಿ. ಕಷ್ಟ ಸಮಯ ಶಾಶ್ವತವಲ್ಲ. ನಿಮ್ಮ ಕರ್ಮ, ನಿಮ್ಮ ಧೈರ್ಯ ಮತ್ತು ನಿಮ್ಮ ನಂಬಿಕೆ ಒಂದಾಗಿದ್ದರೆ ಧನವು, ಸಮೃದ್ಧಿಯು, ಶಾಂತಿಯು ನಿಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಬರುತ್ತದೆ. ಆದ್ದರಿಂದ ನಿರಾಶರಾಗಬೇಡಿ. ನಾನು ನಿಮ್ಮ ಪ್ರಯತ್ನಗಳನ್ನು ನೋಡುತ್ತಿದ್ದೇನೆ. ನಿಮಗೆ ಬೇಕಾದ ಎಲ್ಲವೂ ತಕ್ಕ ಸಮಯದಲ್ಲಿ ನಿಮ್ಮ ಕಡೆ ಬಂದು ಸೇರಲಿದೆ. ತಕ್ಕ ರೀತಿಯಲ್ಲಿ ಬರಲಿದೆ. ನೀವು ಬದಲಾಗಬೇಕಾದದ್ದು ನಿಮ್ಮ ನಂಬಿಕೆಯಲ್ಲ, ನಿಮ್ಮ ಧ್ಯೇಯದ ಶಕ್ತಿ ಮಾತ್ರ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ.